ಹಾಯ್ ಮಮ್ಮಿ, ಬೇರೆ ಪೇಜ್ಗಳಲ್ಲಿ ಎಷ್ಟೊಂದು ಬೇರೆ ಬೇರೆ ಡಿಸೈನ್ಸ್ ಐತೆ, ನಮ್ಮ ಪೇಜಲ್ಲಿ ಯಾವ್ದು ಇಲ್ವಾ ಅಥವಾ ನೀನ್ ತೋರ್ಸಲ್ವಾ? ಏನಕ್ಕೆ ತೋರಿಸಲ್ಲ? ಇದೆ, ಬನ್ನಿ ತೋರಿಸ್ತೀನಿ. ನಿತ್ಯ ಅವ್ರದ್ದು USA ಕ್ಲೈಂಟ್, ಅವ್ರದ್ದು ಫುಲ್ ಡಿಸ್ಪ್ಯಾಚ್ ಇದೆ, ರೆಡಿ ಇದೆ ಅವ್ರದ್ದು. ಸೊ ಯಾವ ರೀತಿ ಡಿಸೈನ್ ಮಾಡಿಸಿದೀನಿ, ಪ್ಯಾಟರ್ನ್ ಮಾಡಿಸಿದೀನಿ ಅಂತ ಅದ್ರ ತೋರಿಸ್ತೀನಿ ಬನ್ನಿ. ನೋಡೋಣ ಡಿಫ್ರೆಂಟ್ ಮತ್ತೆ ಪ್ಯಾಟರ್ನ್ಸ್ ಯಾವ ರೀತಿ ಮಾಡಿಸಿದೀನಿ ಅಂತ ಬನ್ನಿ ತೋರಿಸ್ತೀನಿ. ಸ್ವಲ್ಪ ಝೂಮ್ ಮಾಡಿ ತೋರಿಸು. ಪ್ಯಾಟರ್ನ್ ಮತ್ತೆ ಡಿಸೈನ್ ಏನು ಅಂತ ಕೇಳಿದ್ರೆ ಫುಲ್ ಕಂಪ್ಲೀಟ್ ಆಗಿ ಬೋಟ್ ನೆಕ್ ಅಲ್ಲಿ ಬಂದಿದೆ. ಈ ಬೋಟ್ ನೆಕ್ ಅಲ್ಲಿ ಒನ್ ಸೈಡ್ ಡಿಸೈನ್ ಬೇಕಾಗಿತ್ತು. ಇಲ್ಲಿ ನೋಡ್ಬೋದು, ಇಲ್ಲೊಂದು ಪ್ಯಾರೆಟ್ ತಗೊಂಡಿದೀವಿ ಕಂಪ್ಲೀಟ್ ಆಗಿ. ಇಲ್ಲಿ ಜರ್ದೋಸಿ ಮತ್ತೆ ನಾಟ್ ಅವ್ರಿಗೊಂದ್ ಸ್ವಲ್ಪ ಶೈನಿಂಗ್ ಬೇಕಾಗಿತ್ತು. ಯಾವಾಗ್ಲೂ ಮೇಡಮ್ ಕೇಳೋದು ನಂಗೆ ಸ್ವಲ್ಪ ಶೈನಿಂಗ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಒಂದ್ ಸ್ವಲ್ಪ ಬ್ಯಾಕ್ ಅಲ್ಲಿ ಇದು ಮೆಟೀರಿಯಲ್ ಇಲ್ಲೇ ಪರ್ಚೇಸ್ ಮಾಡಿದ್ರು. ಅದು ಕಾಂಟ್ರಾಸ್ಟ್ ಆಗಿ ಬೇಕು ಅಂತ ಹೇಳ್ಬಿಟ್ಟು, ಯಾಕಂದ್ರೆ ದೂಪಿಯನ್ ಸಿಲ್ಕ್ ಪ್ಯೂರ್ ರಾ ಸಿಲ್ಕ್ ಇದು. ಇದಕ್ ಬಂದ್ಬಿಟ್ಟು ಬ್ಯಾಕ್ ನೆಕ್ ಅಲ್ಲಿ ಈ ತರ ಫುಲ್ ಕಂಪ್ಲೀಟ್ ಆಗಿ ಜರ್ದೋಸಿಯಲ್ಲಿ ಕೊಟ್ಟಿದ್ದೀನಿ. ಫ್ರಂಟ್ ಪೋರ್ಷನ್ ಬಂದಾಗ ಈ ತರ ಲುಕ್ ವೈಸ್ ಅಲ್ಲಿ ನೋಡಬಹುದು. ನೀವು ಇಲ್ಲಿ ಒಂದು 2 ಇಂಚ್ ವರ್ಕ್ ಅಷ್ಟು ಬಂದಿದೆ. ನೀಟಾಗಿ ಕ್ರೀಪರ್ ವರ್ಕ್ ಅಲ್ಲಿ ಕೊಟ್ಟಿದೀವಿ. ಮತ್ತೆ ಅಗೇನ್ ಇದ್ರಲ್ಲಿ ಸ್ಲೀವ್ಸ್ ಬಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿ ಬಂದಿದೆ, ಇಲ್ಲಿ ನೋಡಬಹುದು. ಸೊ ಬ್ಯಾಕ್ ಸೈಡ್ ಅಲ್ಲಿ ಕೊಟ್ಟಿರೋ ಪ್ಯಾರೆಟ್ ನ ತಗೊಂಡಿಲ್ಲ ನಾನು ಇಲ್ಲಿ, ಯಾಕಂದ್ರೆ ಇದೊಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ಬೇಕು ಅಂತ. ಕಟ್ ಬಿಡ್ಸ್ ಮತ್ತೆ ಕಡ್ದಾನ ಮತ್ತೆ ಜಾರ್ಖಂಡ್ ಜರ್ದೋಸಿ ಜಿಲೇಬಿ ವರ್ಕ್ ಮತ್ತೆ ಇದ್ರಲ್ಲಿ ಬಂದ್ಬಿಟ್ಟು ಸೆಟ್ಟಿಂಗ್ ಕೆಲಸ ಅಂತಾರೆ ಇದನ್ನ. ನೋಡ್ಬೋದು, ಒಂದು ಬ್ರೋಚ್ ಟೈಪ್ ನಿಮ್ಗೆ ಸ್ಟ್ರೈಟ್ ಆಗಿ ಒಂದು ವರ್ಕ್ ಕೊಟ್ಟಿರ್ತೀವಿ. ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಯೂನಿಕ್ ಆಗಿ ಕಾಣುತ್ತೆ ಇದು ನೋಡೋದಕ್ಕೆ ನಿಮಗೆ ಈ ಡಿಸೈನು. ಮತ್ತೆ ಬಂದ್ಬಿಟ್ಟು ಸ್ಯಾರಿ ನೋಡ್ಬೇಕು, ಟ್ಯಾಸಲ್ಸ್ ಮಾಡಿಸಿದೀವಿ. ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬ್ಲೌಸ್ ಮ್ಯಾಚ್ ಆಗೋ ತರ ಸ್ಯಾರಿ ಡಿಫ್ರೆಂಟ್ ಆಗಿ ಕೊಟ್ಟಿದ್ದೀನಿ. ಇದಕ್ಕೆ ಗ್ರೀನ್ ಕಾಂಬಿನೇಷನ್ ಇತ್ತು, ಸೊ ಹಂಗಾಗಿ ಇದನ್ನ ತಗೊಂಡಿರೋದು. ನೆಕ್ಸ್ಟ್ ಬ್ಲೌಸ್ ಬಂದ್ಬಿಟ್ಟು ನೋಡ್ಬೋದು ಇಲ್ಲಿ, ಇದು ಅವ್ರಿಗೆ ನೆಟ್ಟೆಡ್ ಅಲ್ಲಿ ಬೇಕಾಗಿತ್ತು ಪ್ಯಾಟರ್ನ್ ವೈಸ್. ಕೆಳಗ್ ಬಂದ್ಬಿಟ್ಟು ಕಟ್ ವರ್ಕ್ ಕೊಟ್ಟಿದ್ದೀನಿ, 2 ಇಂಚ್ ವರ್ಕ್ ಅಲ್ಲಿ ಕೊಟ್ಟಿದ್ದೀನಿ. ಪರ್ಲ್ಸ್ ಮತ್ತೆ ಸೀಕ್ವೆನ್ಸ್ ಜರ್ದೋಸಿ ಯೂಸ್ ಮಾಡಿ. ಇಲ್ಲಿ ಬ್ಯಾಕ್ ಅಲ್ಲಿ ಫುಲ್ ಕಂಪ್ಲೀಟ್ ಆಗಿ ಲೈನ್ಸ್ ಅಲ್ಲಿ ನಿಮ್ಗೆ ಪರ್ಲ್ಸ್ ಕೊಟ್ಟಿದ್ದೀನಿ. ಫ್ರಂಟ್ ಪೋರ್ಷನ್ ಬಂದಾಗ ಡೌನ್ ಪೋರ್ಷನ್ ಅಲ್ಲಿ ಏನ್ ಕೊಟ್ಟಿದೆ ಅದನ್ನೇ ನಿಮಗೆ ಫ್ರಂಟ್ ಪೋರ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಕಟ್ ವರ್ಕ್ ಅಲ್ಲಿ. ಇಲ್ಲಿ ಸ್ಲೀವ್ಸ್ ಬಂದ್ಬಿಟ್ಟು ಹೈಲೈಟ್ ಆಗಿ ಬೇಕಾಗಿತ್ತು ಅವ್ರಿಗೆ. ಇದ್ರಲ್ಲಿ ಪಿಕಾಕ್ ಇತ್ತು, ಸೊ ಪಿಕಾಕ್ ನ ಇದ್ರಲ್ಲಿ ಜಾರ್ಖಂಡ್ ಕೊಟ್ಬಿಟ್ಟು ಹೈಲೈಟ್ ಆಗಿ ಜರ್ದೋಸಿ ಮತ್ತೆ ಫಿಲ್ಲಿಂಗ್ ಅಲ್ಲಿ ಈ ಬಾರ್ಡರ್ ನ ಹೈಲೈಟ್ ಮಾಡಿದೀನಿ. ಇಲ್ಲಿ ಬಂದ್ಬಿಟ್ಟು ದೊಡ್ಡ ದೊಡ್ಡ ಫ್ಲವರ್ಸ್ ಕೊಟ್ಟೆ, ಒಂದ್ ಸ್ವಲ್ಪ ಡಿಫ್ರೆಂಟ್ ಲುಕ್ ಅಲ್ಲಿ ಬರೋದಕ್ಕೋಸ್ಕರ. ಫ್ರಂಟ್ ಪೋರ್ಷನ್ ಬಂದಾಗ ಈ ತರ ಲುಕ್ ವೈಸ್ ಬರುತ್ತೆ. ಬ್ಯಾಕ್ ಅಲ್ಲಿ ಬಂದಾಗ ಫುಲ್ ಹೆವಿ ಗ್ರ್ಯಾಂಡ್ ಆಗಿ ಬರುತ್ತೆ. ಇದಕ್ ಬಂದ್ಬಿಟ್ಟು ಟ್ಯಾಸಲ್ಸ್ ಬ್ಯಾಕ್ ಅಲ್ಲಿ ಏನ್ ನೆಕ್ ವರ್ಕ್ ತಗೊಂಡಿದ್ದೀನಿ, ಸೊ ಹಂಗೇನೆ ಇದಕ್ಕೆ ಫುಲ್ ಕಂಪ್ಲೀಟ್ ಆಗಿ ಆ ಬಾರ್ಡರ್ ವರ್ಕ್ ನ ಸ್ವಲ್ಪ ಬೇಸ್ ಮಾಡಿ ಟ್ಯಾಸಲ್ಸ್ ಮಾಡಿಸಿದೀನಿ ಕುಚ್ಚು. ಇದಕ್ಕೊಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಯೂನಿಕ್ ಆಗಿ ಬೆಲ್ಸ್ ಹಾಕ್ಸ್ಕೊಟ್ಟಿದೀನಿ, ಒಂದು ಬಟರ್ಫ್ಲೈ ಬೀಡ್ ಯೂಸ್ ಮಾಡ್ಬಿಟ್ಟು. ನೋಡ್ಬೋದು ಇದು, ಇದ್ರಲ್ಲಿ ನಿಮ್ಗೆ ಏನಕ್ಕೆ ಬಟರ್ಫ್ಲೈ ಬೀಡ್ಸ್ ಕೊಟ್ಟಿರ್ತೀವಿ ಅಂತ ನೋಡಿದ್ರೆ ಗೊತ್ತಾಗತ್ತೆ. ವರ್ಕ್ ಮತ್ತೆ ಸ್ಟಿಚಿಂಗ್ ಆಗ್ಲಿ ಒಂದು ಕುಚ್ಚಾಗ್ಲಿ ಇದಕ್ಕೆಲ್ಲಾನು ನಾವು ಡಿಸೈನ್ಸ್ ನ ಸೆಲೆಕ್ಟ್ ಮಾಡಿನೇ ಮಾಡ್ಸೋದು ಇದ್ರಲ್ಲಿ. ನೆಕ್ಸ್ಟ್ ಸ್ಯಾರಿ ನೋಡೋಣ.